ಮೂರ್ಖರ 15 ಲಕ್ಷಣಗಳು. 1. ಎಲ್ಲಿ ನಿಮ್ಮನ್ನು ಅವಮಾನ ಮಾಡಲಾಗುತ್ತಿದೆಯೋ ಅದೇ ಜಾಗಕ್ಕೆ ಪದೇ ಪದೇ ಹೋಗುವುದು. ಅಂದರೆ ಯಾವ ಜಾಗದಲ್ಲಿ ನಿಮಗೆ ಮರ್ಯಾದೆ ಕೊಡಲಾಗುವುದಿಲ್ಲವೋ, ಗೌರವ ಕೊಡಲಾಗುವುದಿಲ್ಲವೋ ಅದೇ ಜಾಗಕ್ಕೆ ಪದೇ ಪದೇ ಹೋಗುವುದು. 2. ಯಾವುದೇ ವಿಷಯದಲ್ಲಿ ಕಾರಣವಿಲ್ಲದೆ ನಗುವುದು ಮತ್ತು ಲಾಜಿಕ್ ಇಲ್ಲದೆ ಮಾತನಾಡುವುದು ಮೂರ್ಖರ ಲಕ್ಷಣವಾಗಿರುತ್ತದೆ. 3. ಕರೆಯದೇ ಇರುವ ಜಾಗಕ್ಕೆ ಆಮಂತ್ರಣ ಇಲ್ಲದಿದ್ದರೂ ಕೂಡ ಆಗಮಿಸುವುದು ಮೂರ್ಖರ ಲಕ್ಷಣವಾಗಿರುತ್ತದೆ. 4. ತನ್ನ ಹತ್ತಿರ ಇದ್ದರೂ ಅದನ್ನು ಕಡೆಗಣಿಸಿ ಬೇರೆಯವರ ಹತ್ತಿರ ಓಡುವವನು ಮೂರ್ಖನಾಗಿರುತ್ತಾನೆ. 5. ಮಕ್ಕಳು ಮತ್ತು ವೃದ್ಧರ ಮುಂದೆ ತನ್ನ ಜ್ಞಾನವನ್ನು ತೋರಿಸುವವನು ಅಥವಾ ತಾನು ಜ್ಞಾನಿ ಎಂದು ತೋರಿಸಲು ಪ್ರಯತ್ನ ಪಡುವವನು ಕೂಡ ಮೂರ್ಖನಾಗಿರುತ್ತಾನೆ. 6. ವಿಷಯ ಗೊತ್ತಿಲ್ಲದಿದ್ದರೂ ವಿಷಯ ಜ್ಞಾನ ಇರದಿದ್ದರೂ ದೊಡ್ಡ ದೊಡ್ಡ ಮಾತನಾಡುವುದು ಕೂಡ ಮೂರ್ಖರ ಲಕ್ಷಣವಾಗಿರುತ್ತದೆ. 7. ಅಕ್ಷರ ಜ್ಞಾನ ಇಲ್ಲದಿದ್ದರೂ ಅಥವಾ ಯಾವುದೇ ರೀತಿಯ ಜ್ಞಾನ ಇಲ್ಲದಿದ್ದರೂ ಅಹಂಕಾರವನ್ನು ತೋರಿಸುವವನು ಕೂಡ ಮೂರ್ಖನಾಗಿರುತ್ತಾನೆ. 8. ಬಡತನವಿದ್ದರೂ ಕೆಲಸ ಕಾರ್ಯ ಇಲ್ಲದಿದ್ದರೂ ದುಡಿಯುವ ಮಾರ್ಗವನ್ನು ಹುಡುಕದೆ ಕೇವಲ ದೊಡ್ಡ ದೊಡ್ಡ ಮಾತುಗಳನ್ನು ಆಡುವುದು ಕೂಡ ಮೂರ್ಖನ ಅತಿ ದೊಡ್ಡ ಲಕ್ಷಣವಾಗಿರುತ್ತದೆ. 9. ಕಷ್ಟಪಡದೆ ಏನೂ ಶ್ರಮ ವಹಿಸದೆ ಶ್ರೀಮಂತನಾಗುವ ಕನಸು ಕಾಣುವವನು ಕೂಡ ಮೂರ್ಖನಾಗಿರುತ್ತಾನೆ. 10. ತನ್ನ ಒಳ್ಳೆಯದನ್ನು ಬಯಸುವವನನ್ನು ಬಿಟ್ಟು ತನಗೆ ಕೇಡು ಬಯಸುವವನ ಜೊತೆಗೆ ಗೆಳೆತನ ಮಾಡುವುದು ಕೂಡ ಪರಮ ಮೂರ್ಖನ ಲಕ್ಷಣವಾಗಿರುತ್ತದೆ. 11. ಕೆಲವರು ಗೆಳೆತನದಲ್ಲಿ ಕೆಟ್ಟ ಕೆಲಸವನ್ನು ಮಾಡುವುದಕ್ಕೆ ಕೈಜೋಡಿಸುತ್ತಾರೆ, ಅಂಥವರು ಕೂಡ ಮೂರ್ಖರಾಗಿರುತ್ತಾರೆ. ಉದಾಹರಣೆಗೆ ಮಹಾಭಾರತದಲ್ಲಿ ಕರ್ಣನು ಬುದ್ಧಿವಂತನಾಗಿದ್ದರೂ ಕೂಡ ದುರ್ಯೋಧನನ ಜೊತೆಗೆ ಸೇರಿ ಕೆಟ್ಟ ಕೆಲಸದಲ್ಲಿ ಭಾಗಿಯಾಗುತ್ತಾನೆ. ಇದರ ಫಲಿತಾಂಶ ಮಿತ್ರನ ಸರ್ವನಾಶವಷ್ಟೇ ಅಲ್ಲದೆ ತನ್ನ ಸರ್ವನಾಶವೂ ಮಾಡಿಕೊಂಡಂತೆ. 12. ಯಾವ ವ್ಯಕ್ತಿ ತನ್ನ ಕೆಲಸವನ್ನು ಬಿಟ್ಟು ಬೇರೆಯವರ ಕೆಲಸದಲ್ಲಿ ಕೈ ಹಾಕುತ್ತಾನೋ ಅವನು ಬುದ್ಧಿಹೀನನೇ ಆಗಿರುತ್ತಾನೆ. ಪ್ರಪಂಚದ ನಿಯಮ ಏನೆಂದರೆ ಮನುಷ್ಯ ಮೊದಲು ತಾನು ಬುದ್ಧಿವಂತನಾಗಬೇಕು, ಸಕ್ಷಮನಾಗಬೇಕು, ನಂತರವೇ ಬೇರೆಯವರಿಗೆ ಮಾರ್ಗದರ್ಶನ ಮಾಡುವ ಕೆಲಸ ಮಾಡಬೇಕು. 13. ಯಾವ ವ್ಯಕ್ತಿ ತನ್ನ ಕೆಲಸವನ್ನು ಸರಿಯಾಗಿ ನೋಡಿಕೊಳ್ಳಲು ಆಗದಿದ್ದರೂ ತನ್ನ ಸಮಸ್ಯೆಯನ್ನೇ ಬಗೆಹರಿಸಿಕೊಳ್ಳಲು ಆಗದಿದ್ದರೂ ಬೇರೆಯವರಿಗೆ ಜ್ಞಾನವನ್ನು ಕೊಡಲು ಹೋಗುವವನು ಕೂಡ ಪರಮ ಮೂರ್ಖನಾಗಿರುತ್ತಾನೆ. 14. ಯಾವ ವ್ಯಕ್ತಿ ತನಗಿಂತ ಬಲಶಾಲಿಯಾದ ವ್ಯಕ್ತಿಯೊಂದಿಗೆ ಶತ್ರುತ್ವವನ್ನು ಇಟ್ಟುಕೊಳ್ಳುತ್ತಾನೋ ಅವನು ಮೂರ್ಖನೇ ಆಗಿರುತ್ತಾನೆ. 15. ಅವಶ್ಯಕತೆ ಇಲ್ಲದಿದ್ದ ಜಾಗದಲ್ಲೂ ಹಣವನ್ನು ಖರ್ಚು ಮಾಡುವವನು ಮೂರ್ಖರ ಶ್ರೇಣಿಯಲ್ಲಿ ಬರುತ್ತಾನೆ. 16. ಯಾವ ವ್ಯಕ್ತಿ ಗರ್ವದಿಂದ ಮಾತನಾಡುತ್ತಾನೋ, ಯಾರಿಗೂ ಗೌರವ ಕೊಡದಿರುವುದು, ಸೊಕ್ಕಿನಿಂದ ಮೆರೆಯುವುದು ಮಾಡುತ್ತಾನೋ ಅವನು ಮೂರ್ಖನೇ ಆಗಿರುತ್ತಾನೆ. 17. ಯಾವ ವ್ಯಕ್ತಿ ಕೆಟ್ಟ ಮಾತುಗಳನ್ನು ಆಡುತ್ತಾನೋ ಅವನೂ ಕೂಡ ಮೂರ್ಖನಾಗಿರುತ್ತಾನೆ. ಯಾಕೆಂದರೆ ಮೂರ್ಖರ ಅಸ್ತ್ರವೇ ಕೆಟ್ಟ ಮಾತುಗಳು. ವಾದವನ್ನು ಗೆಲ್ಲಲು ಆಗದಿರುವಾಗ ಕೆಟ್ಟ ಮಾತುಗಳನ್ನು ಬಳಸುವುದು ಮೂರ್ಖತನದ ಲಕ್ಷಣವಾಗಿರುತ್ತದೆ. 18. ಹಠಮಾರಿತನವು ಕೂಡ ಮೂರ್ಖತನದ ಲಕ್ಷಣವಾಗಿದೆ. ತನ್ನ ಕುದುರೆಯೇ ಗೆಲ್ಲಬೇಕು, ತಾನು ಹೇಳಿದಂತೆಯೇ ಆಗಬೇಕು ಎನ್ನುವವನು ಕೂಡ ಪರಮ ಮೂರ್ಖನಾಗಿರುತ್ತಾನೆ. 19. ಅಪ್ರಿಯವಾದ ಮಾತನ್ನು ಆಡುವವನು ಅಥವಾ ಎಲ್ಲಿ ಮಾತನಾಡಬೇಕು, ಎಷ್ಟು ಮಾತನಾಡಬೇಕು ಎಂದು ತಿಳಿಯದವನು ಕೂಡ ಮಹಾಮೂರ್ಖನಾಗಿರುತ್ತಾನೆ. ಇನ್ನು ಕೊನೆಯದಾಗಿ ಅತಿಯಾಗಿ ಸಿಟ್ಟು ಮಾಡುವವನು ಕೂಡ ಮೂರ್ಖನಾಗಿರುತ್ತಾನೆ. ಸಿಟ್ಟು ಮಾಡುವುದರಿಂದ ತನ್ನ ಕೆಲಸವೇ ಹಾಳಾಗುತ್ತದೆ ಎನ್ನುವ ಕನಿಷ್ಠ ಜ್ಞಾನ ಹೊಂದಿರದ ವ್ಯಕ್ತಿ ಕೂಡ ಪರಮ ಮೂರ್ಖನೇ ಆಗಿರುತ್ತಾನೆ. ಧನ್ಯವಾದಗಳು.